ನಾವೆಲ್ಲರೂ ಸೇರಿ ತುಂಬಾ ದಿನ ಆಯ್ತು ಅಲ್ವಾ, ಅದಕ್ಕೆ ನಾಳೆ ಬೆಳಿಗ್ಗೆ ಟಿಫನ್ಗೆ ನಮ್ಮನೆಗೆ ಬಂದ್ಬಿಡು. ನಾವೆಲ್ಲರೂ ಟಿಫನ್ ಮಾಡಿ ಸಂಜೆವರೆಗೂ ಸಾಕಾಗೋಷ್ಟು ಮಾತಾಡೋಣ. ನಾನ್ ಬರಕ್ಕಾಗಲ್ಲ, ವಿಂಟರ್ ಕ್ಯಾಂಪ್ ಹೋಗಿದ್ ಬಟ್ಟೆಗಳೆಲ್ಲ ಹಂಗೆ ಬಿದ್ದಿದೆ, ಹೋಗಿಬೇಕು. ಸರಿ ಬಿಡು, ನಾನೇ ನಾಳೆ ಆ ಕಡೆ ಬರ್ತೀನಿ. ಏನೋ ನೀನೇ ನಾಳೆ ಬರ್ತೀಯಾ? ಅಯ್ಯೋ ಬೇಡ ಕಣೆ. ಕುಂಬಳಕಾಯಿ ಬರ್ತೀನಿ ಅಂದ್ರೆ ಯಾಕೆ ಬೇಡ ಅಂತಿದ್ಯಾ? ನಾನ್ ಬರೋದ್ರಿಂದ ನಿಂಗೇನಾದ್ರೂ ಪ್ರಾಬ್ಲಮಾ? ಅಯ್ಯೋ ನನಗೇನ್ ಪ್ರಾಬ್ಲಮ್ ಆಗಲ್ಲಪ್ಪ, ನಿನಗೆ ಪ್ರಾಬ್ಲಮ್ ಆಗೋದು. ಏನೇ ಹೇಳ್ತಿದ್ಯಾ? ನನಗ್ಯಾಕೆ ಪ್ರಾಬ್ಲಮ್ ಆಗುತ್ತೆ? ಅದು ನಾಳೆ ಕಾಲೇಜ್ ಸ್ವಲ್ಪ ಕೆಲ್ಸ ಇದೆ, ಅಪ್ಪ ಅಮ್ಮನ ಇಬ್ರು ಕರ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೀನಿ. ನೀನ್ ಬಂದ್ರು ಸಿಗಲ್ಲ ಕಣೆ, ಅದಕ್ಕೆ ಬರ್ಬೇಡ ಅಂತ ಹೇಳಿದ್ದು. ಅಲ್ಲ ಕಣೆ, ಈಗ ತಾನೇ ಮನೇಲಿ ಕೆಲ್ಸ ಇದೆ ಅಂದೆ, ಇಷ್ಟ ಬೇಗ ಕಾಲೇಜ್ ಹೋಗ್ಬೇಕು ಅಂತಿದ್ಯಲ್ಲ, ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ಸುಳ್ಳಲ್ಲ, ನಿಜವಾಗ್ಲು ಕಾಲೇಜಲ್ಲೂ ಕೆಲ್ಸ ಮುಗಿಸಿ ಮನೆಗ್ ಬಂದ್ಮೇಲೆ ಇನ್ನೂ ಕೆಲ್ಸ ಇದೆ ಕಣೆ, ಫುಲ್ ಡೇ ಬಿಸಿ. ಸರಿ ಬಿಡು, ನಾಡಿದ್ ಬರ್ತೀನಿ. ಏನೋ ನಾಡಿದ್ ನೀನೇ ಬರ್ತೀಯಾ? ಅದು ನಾಡಿದ್ದು ನನ್ ಕಾಲೇಜಲ್ಲಿ ಇನ್ನೊಂದು ಫಂಕ್ಷನ್ ಇದೆ, ಅವತ್ತು ನಾನ್ ಸಿಗಲ್ಲ ಕಣೆ. ಸರಿ ಬಿಡು, ನೀನ್ ಯಾವಾಗ ಫ್ರೀ ಇರ್ತೀಯ ಅಂತ ಫೋನ್ ಮಾಡು, ಆವಾಗ್ಲೇ ಬರ್ತೀನಿ. ಯಾಕೋ ಈ ಕುಂಬಳಕಾಯಿ ಗಾಬರಿ ಆಗಿದ್ದಾಳೆ ಅನ್ಸುತ್ತೆ. ಮನೇಲಿ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಅದಕ್ಕೆ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಕಣೆ. ಮನೆ ಮಗಳು ಮನೆಗ್ ಬರ್ತೀನಿ ಅಂತಂದ್ರೆ ಬೇಡ ಅಂತ ಹೇಳೋದಿದೆಯಲ್ಲ, ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೊತಾಳಲ್ವಾ? ಅಮ್ಮ, ಹಾಲು ಕುಡಿದೆ ಹಾಗೆ ಮಲಗ್ತಾ ಇದ್ದೀರಾ? ತಗೊಳ್ಳಿ, ನಿಧಾನ, ಬಿಸಿ ಇದೆ. ವೈಜಯಂತಿ, ಏನಮ್ಮ ವಿಶೇಷ? ಇವತ್ತು ತುಂಬಾ ಖುಷಿಯಲ್ಲಿ ಇರೋ ಹಾಗಿದೆ. ಹೌದಮ್ಮ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನ್ ಖುಷಿಯಾಗಿರೋದಕ್ಕೆ ಒಂದ್ ಕಾರಣನೂ ಇದೆ. ಇವತ್ತು ವೇದಾಂತ್ ವಿಕ್ರಾಂತ್ ಇಬ್ರು ನನ್ನನ್ನ ಅವ್ರು ನಡೆಸ್ತಾ ಇರೋ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿದ್ರು. ಹೌದಾ? ನಿನ್ನ ಅಲ್ಲ ಕರ್ಕೊಂಡು ಹೋಗಿದ್ರಾ? ಯಾಕಮ್ಮ? ನನ್ನ ಮಕ್ಕಳು ನೆನ್ಸ್ಕೊಂಡು ನಾನು ತುಂಬಾ ಬೇಜಾರ್ ಮಾಡ್ಕೋತಿದ್ದೆಮ್ಮ. ನನಗ್ ಸ್ವಲ್ಪ ಬದಲಾವಣೆ ಇರ್ಲಿ ಅಂತ ಅವ್ರು ನಂಗೆ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಅವರು ನನ್ನನ್ನು ನೋಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದ್ ನನಗ್ ತುಂಬಾ ಖುಷಿ ಕೊಡ್ತಮ್ಮ. ಹೌದಮ್ಮ, ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿನಗಲ್ಲಿ ಮಕ್ಕಳು ನೋಡಿ, ವಯಸ್ಸಾದವ್ರು ನೋಡಿ ಅಯ್ಯೋ ಪಾಪ ಅನ್ಸಿರ್ಬೇಕಲ್ವಾ? ಅದು ಯಾರಿಗಾದ್ರೂ ಅನ್ಸುತ್ತಮ್ಮ, ಆದ್ರೆ ಅದಕ್ಕಿಂತ ಹೆಚ್ಚು ನನಗೊಂದು ವಿಶೇಷವಾದದ್ದು ಅರ್ಥ ಆಯ್ತು. ಹೌದಾ? ಏನದು? ವೇದಾಂತ್ ಯಾರ ಬೆಂಬಲನೂ ಇಲ್ಲದೆ ವ್ಯವಹಾರದಲ್ಲಿ ಸ್ವತಂತ್ರವಾಗಿ ಬೆಳೆದು ನಿಂತಿರೋನು, ಅಷ್ಟು ದೊಡ್ಡ ವ್ಯವಹಾರನ ನಡೆಸ್ತಿರೋನು. ಅಷ್ಟು ದೊಡ್ಡ ವ್ಯಕ್ತಿಗೆ ಒಂದು ಚೂರು ಅಹಂಕಾರ ಇಲ್ವಲ್ಲಮ್ಮ? ಅದು ಅಲ್ಲದೆ ತಮ್ಮಂದಿರ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಈ ತಮ್ಮಂದಿರ್ಗೂ ಅಷ್ಟೇ, ಅಣ್ಣ ಅಂದ್ರೆ ಪಂಚಪ್ರಾಣ. ವೇದಾಂತ್ಗೆ ವಿಕ್ರಾಂತ್ ಇಲ್ದೆ ಕೆಲ್ಸನೇ ಆಗಲ್ಲ, ವಿಕ್ರಾಂತ್ಗೆ ವೇದಾಂತ್ ಇಲ್ದೆ ಪ್ರಪಂಚನೇ ಇಲ್ಲ. ಇದಕ್ಕೆ ಅಮ್ಮ ಬಂಧ ಅನ್ನೋದು. ಬಂಧ ಗಟ್ಟಿ ಇದ್ರೆ ಅಲ್ವಮ್ಮ ಸಂಬಂಧಕ್ಕೆ ಒಂದು ಬೆಲೆ ಇರೋದು. ಇವತ್ತಿನ ಕಾಲದಲ್ಲಿ ಇದೆಲ್ಲ ನೋಡೋದು ತುಂಬಾ ಅಪರೂಪ. ಅದಕ್ಕೆ ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನೀನು ಈ ಮಕ್ಕಳು ನೋಡಿ ಖುಷಿ ಪಡೋದು ನೋಡಿದ್ರೆ ನಿನ್ನ ಸ್ವಂತ ಮಕ್ಕಳನ್ನ ನೋಡಿ ಖುಷಿ ಪಡೋ ರೀತಿ ಇದೆ. ನಮ್ಮ ಮನೇಲಿರೋ ಮಕ್ಕಳು ಹೆತ್ತ ತಾಯಿನೇ ನಿಮ್ ಮುಂದೆ ಇರೋದತ್ತೆ. ಆದ್ರೆ ಅದಕ್ಕೆ ಮಾತ್ರ ಅದನ್ನ ಒಪ್ಕೊಳ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಡ್ತಿದ್ದಾರೆ. ಆದ್ರೆ ಅದು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಅಗ್ರಜ, ಈ ಡ್ರಾಫ್ಟ್ ಸರಿ ಇದೆಯಾ ಅಂತ ಚೆಕ್ ಮಾಡೋಣ ಸರ್.
ಓಕೆ ಧ್ರುವ ಮಧು ನೀರು ತುಂಬ ಅಗ್ರಜ ಏನೂ ಆಗಿಲ್ಲ, ಐ ಫೈನ್. ಇದಕ್ಕೆ ಹೇಳೋದಿಲ್ಲ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದು. ಹೊತ್ತಲ್ಲಿ ಮನೆಗೆ ಬರ್ತೀಯ, ಸಿಕ್ಕಿದ್ದೆಲ್ಲ ತಿಂತೀಯ. ವಾಟ್ಸ್ ರಾಂಗ್ ವಿತ್ ಯು ಮ್ಯಾನ್? ಅಗ್ರಜ ನನ್ಗೇನು ಆಗಿಲ್ಲ, ಅದು ಬರೀ ಕೆಮ್ಮು ಅಷ್ಟೇ. ಮೊದಲೇ ಒಮಿಕ್ರಾನ್, ಕೋವಿಡ್ ಅಂತ ಜನ ಹೆದರ್ತಿದ್ದಾರೆ. ಈ ಟೈಮಲ್ಲಿ ನೆಗಡಿ ಕೆಮ್ಮು ಬರ್ದೇ ಇರೋ ರೀತಿ ನೀನು ನೋಡ್ಕೊಳ್ಬೇಕು ತಾನೆ. ಅಗ್ರಜ ಐ ಆಮ್ ಸೀರಿಯಸ್ಲಿ ಆಲ್ ರೈಟ್. ಗಂಟ್ಲಿಗೆ ಸಿಗಾಕೊಂಡ್ರೆ ಕೆಮ್ಮು ಬರುತ್ತಲ್ಲ, ಆ ತರ ಕೆಮ್ಮು ಅಷ್ಟೇ ಅದು. ವಾಟ್ ಎವರ್ ಬೆಸ್ಟ್, ಜಸ್ಟ್ ಟೇಕ್ ಕೇರ್. ಕಾಫಿ ನನ್ನ ಐಪ್ಯಾಡ್ ಅಲ್ಲಿ ರೂಮಲ್ಲಿದೆ, ನಾನು ತಗೊಂಡ್ಬರ್ತೀನಿ. ವಿಕ್ರಾಂತ್, ಇದರಲ್ಲಿ ಕೆಲವು ಡೀಟೇಲ್ಸ್ ಮಿಸ್ ಆಗಿದೆ. ರಿಟೈರ್ಸ್ ಕೊಟೇಶನ್ ಹಾಕು, ಆಮೇಲೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್. ನೀರು ತಗೋ. ಬೇಡ ಅಂತ ಹೇಳದಲ್ಲ ಧ್ರುವ, ಹಾಗೆ ಅನಾಥಾಶ್ರಮದ ಫೈಲ್ ಕಾಣಿಸ್ತಿಲ್ಲ, ಒಂದು ಸ್ವಲ್ಪ ಬೇಗ ಹುಡ್ಕೋ. ವಿಕ್ರಾಂತ್, ನಾನು ಪಾಯಿಂಟರ್ಸ್ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊ. ಸರಿ. ಐ ಥಿಂಕ್ ವೇದಾಂತ್, ಅನಾಥಾಶ್ರಮದಲ್ಲಿರೋ ಎಲ್ಲರೂ ಲಿಸ್ಟಿಂಗ್ ಫೈಲ್ ನನ್ನ ಹತ್ರ ಇದೆ, ತಗೊಳ್ಳಿ. ಥ್ಯಾಂಕ್ ಯು ಸಾರ್ಥಕ್. ಸಾರ್ಥಕ್ ಇದು ಲಾಸ್ಟ್ ಇಯರ್, ನನಗೆ ಪ್ರೆಸೆಂಟ್ ಫಿನಾನ್ಷಿಯಲ್ ಇರಬೇಕು. ಪೇಪರ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ. ಧ್ರುವ ಹುಡ್ಕು, ಧ್ರುವ ಎಲ್ಲೋ ಇದೆ. ಹಾ, ನಾ ನೋಡ್ತೀನಿ. ಸಾರ್ಥಕ್, ಅತ್ತೆ ಹೇಳಿದ್ ನಿಜ. ವೇದಾಂತ್ ಬಾಬಾ ರಾಜನ್ ತರ ಮೆರೀತಾರೆ. ಉಳ್ದೋರ್ನೆಲ್ಲ ತಮ್ಮ ಸೇವಕರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಕ್ಕಿಯವ್ರು ಹೀಗೆ ಇದ್ರೆ ಲೈಫ್ ಲಾಂಗ್ ಅವ್ರ ಅಡಿಲೇ ಕೆಲಸ ಮಾಡ್ಕೊಂಡು ಇರ್ಬೇಕಾಗತ್ತೆ. ಅವ್ರ ಯೋಗ್ಯತೆಗೆ ಸಿಗ್ಬೇಕಾಗಿರೋ ಮರ್ಯಾದೆ ಖಂಡಿತವಾಗ್ಲೂ ಅವ್ರಿಗೆ ಸಿಗಲ್ಲ. ಮಿಗಿದ ಕೆಲಸ ನಾಳೆ ಮಾಡ್ಕೊಂಡ, ಹೋಗಿ ಮಲ್ಕೊ. ಪರವಾಗಿಲ್ಲ ಅಗ್ರಜ, ಇನ್ನೇನು ಮುಗಿತಲ್ಲ. ಇಟ್ಸ್ ಓಕೆ ವಿಕ್ರಾಂತ್, ಹೋಗಿ ಮಲ್ಕೊ, ನಾಳೆ ಕಂಪ್ಲೀಟ್ ಮಾಡ್ಕೊ. ಅಗ್ರಜ ಮುಗ್ದೇ ಹೋಯ್ತಿನೇನು? ವಿಕ್ರಾಂತ್, ಹೇಳ್ತಿದ್ದೀನಲ್ಲ, ಎಲ್ಲದಕ್ಕೂ ಹಠ ಮಾಡ್ಬೇಡ, ಹೋಗಿ ಮಲ್ಕೊ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಏನ್ ಹೆಂಡತಿ, ಇನ್ನೂ ಕೂತಿದ್ದೀರಾ? ನಿದ್ದೆ ಬಂದಿಲ್ವಾ? ವಿಕ್ಕಿ, ಇಷ್ಟು ಬೇಗ ನಿಮ್ಮ ಆಫೀಸ್ ಕೆಲಸ ಮುಗ್ದೋಯ್ತಾ? ಇನ್ನ ತುಂಬಾ ಲೇಟ್ ಆಗುತ್ತೆ ಅನ್ಕೊಂಡಿದ್ದೆ. ಅದು ಒಂದ್ ರಾತ್ರಿ ಮುಗಿಯೋ ಕೆಲಸ ಅಲ್ಲ ಹೆಂಡತಿ. ಅಂದ್ರೆ ನಮ್ಮ ಅಗ್ರಜ ನಡೆಸ್ತಿರೋ ಅನಾಥಾಶ್ರಮದ ಮಕ್ಕಳು, ವೃದ್ಧಾಶ್ರಮದವ್ರನ್ನ ಎಲ್ರೂ ಒಂದೇ ಬಿಲ್ಡಿಂಗ್ ಅಲ್ಲಿ ಅಂತ ಅನ್ಕೊಂಡಿದೀವಿ. ಸೊ ನಾಳೆ ಬಿಲ್ಡಿಂಗ್ ಓನರ್ಸ್ ಜೊತೆ ಮೀಟಿಂಗ್ ಇದೆ, ಅದಕ್ಕೆ ಏನೇನ್ ಬೇಕೋ ಪ್ರಿಪರೇಷನ್ ಮಾಡ್ಕೊಳ್ತೀನಿ. ವಿಕ್ಕಿ, ನಾನೀಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬಿಡಿ. ನಿಮ್ ಅಗ್ರಜನ್ ಸಪೋರ್ಟ್ ಇಲ್ದೆ ನೀವ್ ಏನು ಮಾಡಕ್ಕಾಗಲ್ವಾ? ನಿಮ್ ಸ್ವಂತಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ್ಲೂ ಅನ್ಸೇ ಇಲ್ವಾ? ಅಂದ್ರೆ ನಿಮ್ ಮಾತಿನ ಅರ್ಥ? ವಿಕ್ಕಿ, ನಿಮಗ್ ನಿಮ್ ಅಣ್ಣನ ಅಷ್ಟೇ ಟ್ಯಾಲೆಂಟ್ ಇದೆ, ಆದ್ರೆ ನಿಮ್ ಟ್ಯಾಲೆಂಟ್ ನ ಹೇಗ್ ಉಪಯೋಗಿಸ್ಕೊಬೇಕು ಅಂತ ನಿಮಗ್ ಗೊತ್ತಾಗ್ತಿಲ್ಲ. ನಿಮ್ ಎಲ್ಲಾ ಟ್ಯಾಲೆಂಟ್ನು ನಿಮ್ ಅಣ್ಣನ ಉದ್ಧಾರಕ್ಕೆ ಅಂತ ದಾರೆ ಎರಿತಾ ಇದ್ದೀರಾ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನ್ಗೂ ಅಷ್ಟೇ ವಿಕ್ಕಿ, ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ಅರ್ಥನೇ ಆಗ್ತಿಲ್ಲ. ಯಾವಾಗ ನೋಡಿದ್ರು ಅಗ್ರಜ ಅಗ್ರಜ ಅಂತ ನಿಮ್ ಅಣ್ಣನಿಂದನೇ ಸುತ್ತಾಡ್ತಾ ಇರ್ತೀರಾ. ನಿಮ್ಗೆ ಅಂತ ಸ್ವಂತಕ್ಕೆ ಏನಾದ್ರೂ ಮಾಡ್ಕೊಬೇಕು, ಸಮಾಜದಲ್ಲಿ ನಿಮ್ದೇ ಆದಂತ ಒಂದು ಹೆಸರು ಮಾಡ್ಬೇಕು ಅಂತ ಯಾವಾಗ್ಲೂ ಅನ್ಸೇ ಇಲ್ವಾ? ಇಷ್ಟು ವರ್ಷ ವಿಕ್ಕಿ ಅವ್ರಂಗಲ್ಲೇ ಬದುಕ್ತೀರಾ? ಇದ್ರಲ್ಲಿ ಯಾವ್ದು ನನ್ನ ಹೆಂಡತಿ ಮಾತಾರ ಇಲ್ವಲ್ಲ, ಯಾರೋ ಹೇಳ್ಕೊಟ್ ಮಾಡಿಸ್ತಿದ್ದಾರೆ ಅನ್ಸ್ತಿದೆ. ವಿಕ್ಕಿ, ನಾನ್ ನಿಮ್ಮ ಹತ್ರನೇ ಮಾತಾಡ್ತಿರೋದು, ಇನ್ನು ನೀವು ನಿಮ್ ಅಗ್ರಜನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಹೆಂಡತಿ, ಇಷ್ಟು ದಿನ ಹಿಂದೆ ಡೌಟು ಇವಾಗ ಹೇಗ್ ಬಂತು ಅಂತ ಅನ್ಕೊಂಡೆ. ವಿಕ್ಕಿ, ಇದನ್ ಡೌಟ್ ಅಂತ ಯಾಕೆ ಅನ್ಕೊಂತೀರಾ? ವಾಸ್ತವ ಅಂತ ಅನ್ಕೊಳ್ಳಿ. ಪ್ರತಿ ಹೆಣ್ಮಕ್ಳಿಗೂ ತನ್ ಗಂಡ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಬೇಕು, ಸಮಾಜದಲ್ಲಿ ಒಂದ್ ಒಳ್ಳೆ ಹೆಸರು ಪಡಿಬೇಕು ಅಂತ ಆಸೆ ಇರುತ್ತೆ. ಅದೇ ತರ ಆಸೆ ನನಗೂ ಇದೆ. ನೀವು ನಿಮ್ ಅಗ್ರಜನ್ ಬಿಟ್ಟು ನಿಮ್ ಸ್ವಂತಕ್ಕೆ ಏನಾದ್ರೂ ಮಾಡ್ಬೇಕು ಅನ್ನೋ ಆಸೆ ನಂದು. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನೋಡಿ ಹೆಂಡತಿ, ನಿಮಗೆ ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲ. ಹಾಗೆ ನೋಡಕ್ ಹೋದ್ರೆ ನಮ್ಮ ಮನೇಲಿ ಎಲ್ಲಾರ್ಗಿಂತ ಆರಾಮಾಗಿರೋದು ನೀವೇನ. ನಮಗೂ ಅದೇ ಬೇಕಾಗಿರೋದು, ನೀವು ಸುಖವಾಗಿ ಸಂತೋಷವಾಗಿರ್ಬೇಕು. ನನ್ನ ಅಗ್ರಜನ್ನ ಸಪರೇಟ್ ಮಾಡಬೇಕು, ಅದರಲ್ಲೊಂದು ಸಂತೋಷ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆಂದ್ರೆ ಸಂತೋಷ ನಿಮ್ಗೆ ಯಾವತ್ತಿಗೂ ಸಿಗಲ್ಲ. ನಾನ್ ಮಾಡೋ ಪ್ರತಿ ಕೆಲಸದಲ್ಲೂ ಅಗ್ರಜನ್ ಇನ್ವಾಲ್ವ್ಮೆಂಟ್ ಇರಲೇಬೇಕು.
ಸುಮ್ಮನೆ ನನ್ನ ತಲೆಗೆ ಕೆಟ್ಟ ಹುಳ ಬಿಡಬೇಡಿ. ಇದನ್ನ ನೀವಷ್ಟೇ ಅಲ್ಲ, ಆ ದೇವರು ಬಂದು ಹೇಳಿದ್ರು ನಾನು ಕೇಳಲ್ಲ. ಹಲೋ, ಹೇಳಿ. ನಾನು ಗೀತಾ ಅಂತ. ನೀವು ಮಂಗಳೂರು ಮನೆಗೆ ಕೆಲ್ಸಕ್ಕೆ ಹೋಗಿದ್ರಂತಲ್ವಾ? ಅವರೇ ನಿಮ್ ನಂಬರ್ ಕೊಟ್ಟಿದ್ದು. ಮಂಗಳೂರು ಮನೇಲಿ ಎಷ್ಟು ಕೆಲಸ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ನಮ್ಮ ಮನೇಲಿ ಅಷ್ಟೆಲ್ಲ ಕೆಲಸ ಇರಲ್ಲ. ಆ ಮನೇನು ಮಂಗಳೂರು ಮನೆ ಅಷ್ಟು ದೊಡ್ಡದಿಲ್ಲ. ಕೆಲ್ಸಕ್ಕೆ ಬರ್ತೀರಾ? ಹಲೋ, ಯಾರಿ ನೀವು? ಏನ್ ಕೆಲ್ಸ? ಎಲ್ರ ಮನೇಲೂ ಏನ್ ಕೆಲ್ಸ ಇರುತ್ತೋ ಅದೇ ಕೆಲ್ಸ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು. ಹೇಳಿದ್ನಲ್ವಾ, ನಮ್ಮನೆ ಕೆಲಸ ತುಂಬಾನೇ ಈಸಿ. ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಮಾಡ್ತೀನಿ, ಚಿಂತೆನೆ ಮಾಡಬೇಡಿ. ನಂಗೆ ನಂಬಿಕಸ್ಥ ಜನ ಬೇಕು, ತುಂಬಾ ಚೆನ್ನಾಗಿ ಕೆಲಸ ಮಾಡೋರು ಬೇಕು. ನೀವ್ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಮಂಗಳೂರು ಹೇಳಿದ್ರು. ನಾನು ಆಗ್ಲಿಂದ ನೋಡ್ತಾನೆ ಇದೀನಿ, ಮಂಗಳ ಅಂತೆ ಮನೆ ಕೆಲಸ ಅಂತೆ. ನಿಮ್ ಮನೆ ಕೆಲ್ಸಕ್ಕೆ ನಾವ್ ಯಾಕ್ರಿ ಬರ್ಬೇಕು? ನಿಮ್ ಕೈಕಲ್ ನೆಟ್ಟಿಗಿಲ್ವಾ? ನಿಮ್ ಕೆಲಸ ನೀವ್ ಮಾಡ್ಕೊಳ್ಳಿ. ಯಾಕಮ್ಮ ಜೋರ್ ಜೋರಾಗಿ ಮಾತಾಡ್ತಿದ್ಯಾ? ಕೆಲ್ಸ ಇದೆ ಬನ್ನಿ ಮಾಡಿ ಅಂತ ಹೇಳಿದ್ರೆ ಹೀಗ ಮಾತಾಡೋದು? ಸುಮ್ನೆ ಕೋಪ ಬರ್ಸ್ಬೇಡಿ. ಕೆಲ್ಸಕ್ ಬರ್ತೀವಿ ಅಂತ ನಾವೇನ್ರು ಬೇಡ್ಕೊಂಡಿದ್ವಾ? ಕಿರಿಕ್ ಮಾಡಿದ್ರೆ ಫೋನ್ ಇಟ್ರೆ ಸರಿ, ಇಲ್ಲ ಕತೆನೆ ಬೇರೆ ಇರುತ್ತೆ. ಅಲ್ಲ, ಏನೋ ತಪ್ಪಾಗಿದೆ ಅನ್ಸುತ್ತೆ. ಇದು ಮನೆ ಕೆಲ್ಸಕ್ಕೆ ಬರೋರ್ ನಂಬರ್ ಅಲ್ವಾ? ನಂಗೆ ಹೆಸರು ಮರ್ತೋಗಿದೆ. ಮೊದ್ಲು ಕರೆಕ್ಟ್ ಆಗಿ ನಂಬರ್ ನೋಡ್ಕೊಂಡು ಕಾಲ್ ಮಾಡ್ರಿ. ನಿಮ್ಗೆ ಹಾಳ್ ಮಾಡೋಷ್ಟು ಟೈಮ್ ಇರ್ಬೋದು, ಆದ್ರೆ ನನಗೆ ನಿಮ್ಮಂತವ್ರನ್ನ ಸುಧಾರಿಸೋಷ್ಟು ಟೈಮ್ ಇಲ್ಲ. ಬಂದ್ಬಿಟ್ರು ಮನೆ ಕೆಲ್ಸ ಕೇಳ್ಕೊಂಡು. ಏನೇ ಅನ್ಕೊಂಡಿದ್ದೀರಾ ಅದೆಲ್ಲ ನೆರವೇರಿ. ಥ್ಯಾಂಕ್ ಯು ಸಾರ್ಥಕ್. ಥ್ಯಾಂಕ್ ಯು ಬಾವಾ. ಅಣ್ಣ, ವಿಕಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಧ್ರುವ. ಅಣ್ಣ, ನೀವ್ ಹೋಗೋ ಕೆಲ್ಸ ಅಣ್ಣಾಗಿ ಹುಷಾರಾಗಿ ಹೋಗಿ ಬನ್ನಿ. ಶೋರ್ ಆದ್ಯಾ? ಎಲ್ರು ಹೇಳಿದೆ, ನಾನು ಹೇಳೋದು ನಂದೇನ್ ಸ್ಪೆಷಲ್ ಇಲ್ಲ. ಆದ್ರೆ ನೀವಿಬ್ರು ಒಟ್ಟಿಗೆ ನಿಂತ್ರೆ ಅದ್ ಖಂಡಿತವಾಗ್ಲೂ ಸ್ಪೆಷಲ್. ಎಲ್ಲ ಒಳ್ಳೇದಾಗ್ಲೇಬೇಕು. ನಗ್ತಾ ಇರೋದೆ ಗೆದ್ದು ಬರ್ತಾ ಇರೋದೆ ನೋಡಿ ಅಂಬಾರ್. ಸ್ಪೆಷಲ್ ನಾವೆಲ್ಲ ಬಿಡು, ನೀನ್ ವಿಶ್ ಮಾಡೋ ರೀತಿ. ಹೌದು ಅಗ್ರಜ, ವಿಶ್ ಮಾಡೋದ್ರಲ್ಲೂ ಫುಲ್ಲು ಮ್ಯಾನರಿಸಮ್. ಇಲ್ಲ ಬಾಬಾ, ನಮ್ದೇನಿದ್ರು ಬರೀ ರೌಡಿಸಮ್. ಅಜ್ಜಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಆಶೀರ್ವಾದ ಮಾಡಿ. ಅಕ್ಕ, ಏನಾಗಲ್ಲ ಸ್ವರ ಬಡಿತದ ಸಾರಥಿ ಖಂಡಿತ. ನೀವ್ ಅನ್ಕೊಂಡಿರೋ ಕೆಲ್ಸ ನೆರವೇರ್ಲಪ್ಪ. ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮಲ್ಲಿ ಹೀಗೆ ಇರಲಿ. ಒಳ್ಳೇದಾಗ್ಲಿಪ್ಪ, ಒಳ್ಳೇದಾಗ್ಲಿ. ಹೋಗಿ ಬರ್ತೀನಿ.
ಅನ್ಕೊಂಡು ಮತ್ತೆ ಕಾಲ್ ಮಾಡ್ತಿದ್ದೀರಾ? ತಪ್ಪಾಯ್ತು ಮೇಡಮ್, ನನ್ನ ಮಗಳಿಗೆ ಗೊತ್ತಾಗಿಲ್ಲ. ಅವಳೇ ಫೋನ್ ತಗೊಂಡು ಏನೇನೋ ಮಾತಾಡ್ಬಿಟ್ಟಿದ್ದಾಳೆ. ಮೇಡಮ್, ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿ, ಯಾವತ್ತಿಂದ ಕೆಲ್ಸಕ್ಕೆ ಬರ್ಬೇಕು ಅಂತ ಹೇಳಿ. ಬೇಕಿದ್ರೆ ನಾಳೆ ಬೆಳಗ್ಗೆಯಿಂದಾನೇ ಬರ್ತೀನಿ. ನೀನು ದೊಡ್ಡ ಗಡ್ವಾಣಿ ಅನ್ಸುತ್ತೆ. ಕೆಲ್ಸ ಶುರು ಮಾಡಕ್ ಮುಂಚೆನೆ ಇಷ್ಟೆಲ್ಲ ಮಾತಾಡೋಳು ನಮ್ಮನೆ ಕೆಲ್ಸ ಶುರು ಮಾಡಿದ್ಮೇಲೆ ನೀನೇ ಯಜಮಾನಿ ಆಗೋಗ್ತೀಯೇನೋ. ಅಯ್ಯೋ ಮೇಡಮ್ ಮೇಡಮ್, ನಾನು ಹಾಗೆಲ್ಲ ಮಾಡಲ್ಲ ಮೇಡಮ್. ನಾನು ಬರ್ತೀನಿ, ನನ್ನ ಕೆಲಸ ಏನಿದೆಯೋ ಮಾಡ್ತೀನಿ, ನಿಮ್ಮ ಹತ್ರ ದುಡ್ಡು ತಗೊಂಡು ಹೊರಟು ಹೋಗ್ತೀನಿ. ಒಂದು ಮಾತು ಕೂಡ ಆಡೋದಿಲ್ಲ. ಬೇಕಾದ್ರೆ ಮಂಗಳವ್ರನ್ನ ಕೇಳಿ, ಅವ್ರ ಮನೇಲಿ ನಾನೇ ಕೆಲಸ ಮಾಡಿರೋದು, ಪರಿಮಳ ಅಂತ. ನಾನು ಹೇಗೆ ಕೆಲಸ ಮಾಡ್ತೀನಿ ಅಂತ ಅವರೇ ಹೇಳ್ತಾರೆ. ಅವಳ ನಂಬರ್ ಕೊಟ್ಲು ಅಂತ ನಿಮಗ್ ಕಾಲ್ ಮಾಡಿದೆ. ನಿಮ್ ರೇಂಜು ಬೇರೆನೇ ಇದೆ ಬಿಡಿ. ನೀವು ಅಪಾಯಿಂಟ್ಮೆಂಟ್ ಕೊಟ್ಟಾಗ ನಾವು ಕೆಲಸ ಮಾಡಿಸ್ಬೇಕು ಅನ್ನೋ ತರ ಇದೆ. ದರ್ಪ ದೌಲತ್ತು ಎಲ್ಲ ಇರ್ಬೇಕು, ಆದ್ರೆ ಈ ರೇಂಜ್ಗೆ ಇರಬಾರ್ದು. ಏನೋ ಕೆಲಸ ಇದೆ ಅಂತ ಕಾಲ್ ಮಾಡಿದ್ರೆ ಹೀಗೆಲ್ಲ ಮಾತಾಡ್ತೀಯಾ? ನೀನು ಬೇಡ, ನಿನ್ ಕೆಲ್ಸನೂ ಬೇಡ. ಇಡಮ್ಮ ಫೋನು. ಎಂಥ ಕೆಲಸ ಆಗೋಯ್ತು. ಒಂದಷ್ಟು ದುಡ್ಡು ನೋಡ್ಬೋದಾಗಿತ್ತು. ಒಂದ್ ಸಣ್ಣ ತಪ್ಪಿಂದಾಗಿ ಅದ್ ಕೈ ಬಿಟ್ಟು ಹೊಟ್ಟೋಯ್ತು. ಇನ್ನು ಅವ್ರೇನಾದ್ರೂ ಮಂಗಳವ್ರಿಗೆ ಹೇಳ್ಬಿಟ್ರೆ ಆ ಕೆಲಸನೂ ಕಳ್ಕೊಂಡ್ಬಿಡ್ತೀನ. ಅಯ್ಯೋ ದೇವ್ರೆ. ಆಸ್ ಅ ಮೆನ್ಷನ್ ಅರ್ಲಿಯರ್, ಇದು ಖಂಡಿತವಾಗ್ಲೂ ಒಂದು ಸೋಷಿಯಲ್ ಕಾಸ್. ನಾವು ಅನಾಥಾಶ್ರಮ, ವೃದ್ಧಾಶ್ರಮ ಎರಡನ್ನು ಒಟ್ಟಿಗೆ ಬಿಲ್ಡಿಂಗ್ ಪ್ಲಾನ್ ಮಾಡ್ತಿದ್ದೀವಿ. ಹಾಗಂತ ಅವರಿಬ್ಬರು ನಾವು ಸಪರೇಟ್ ಆಗಿರೋದು. ಅವರಿಬ್ಬರನ್ನು ಜೊತೆಗೂಡಿಸಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಬಿಲ್ಡಿಂಗ್ ಮುಂದೆ ಇರೋ ಜಾಗನ ಪ್ಲೇ ಗ್ರೌಂಡ್ ಮಾಡ್ತಿದ್ದೀವಿ. ಹಾಗೆ ಬಿಲ್ಡಿಂಗ್ ಹಿಂಭಾಗ ಜಾಗನ ಪಾರ್ಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ. ಕನ್ಸ್ಟ್ರಕ್ಷನ್ ಲೇಔಟ್, ಬಿಲ್ಡಿಂಗ್ ಒಳಗಡೆ ಏನೇನಾಗ್ತಿದೆ ಅನ್ನೋ PPT ನಿಮ್ಗೆ ಆಲ್ರೆಡಿ ಕಳಿಸಿದ್ವಿ. ನಮ್ಮ ಶೋರ್ ನೀವು ನೋಡಿರ್ತೀರ ಅನ್ಕೊಂತೀವಿ. ಹೇಗೆ ಅನಿಸ್ತದೆ? ನಾನು ಚೆಕ್ ಮಾಡಿದೆ, ಭಾಳ ಚೆನ್ನಾಗಿದೆ. ನೀವೇನಂತೀರಿ ಕಾರ್ಯದರ್ಶಿಗಳೇ? ಇವ್ರ ಪ್ಲಾನ್ ಚೆನ್ನಾಗಿದೆ. ಪೇಪರ್ಸ್ ಎಲ್ಲ ಸ್ಟಡಿ ಮಾಡಿದೆ, ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಅಂದ ಹಾಗೆ ಒಂದು ವಿಷಯ ಹೇಳೋದನ್ನು ಮರ್ತಿದ್ದೆ. ಇದೇ ಪ್ರಾಪರ್ಟಿನ ತಗೊಳ್ಳೋದಕ್ಕೆ ಇನ್ನೊಬ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅವರು ಒಳ್ಳೆ ಉದ್ದೇಶಕ್ಕೆ ಬಳಸೋದ್ರ ಬಗ್ಗೆ ಮಾತಾಡ್ತಿದ್ರು. ಇನ್ಫ್ಯಾಕ್ಟ್ ಅವರು ಪ್ರಾಪರ್ಟಿ ನೋಡೋದಕ್ಕೆ ಇವತ್ತೇ ಬರ್ತೀನಿ ಅಂತ ಹೇಳಿದ್ರು. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಅಜಯ್ ರಾಜ್ ಅಂತ. ಫೋನ್ ಮಾಡಿ ಪ್ರಾಪರ್ಟಿ ಬಗ್ಗೆ ಮಾತಾಡಿದ್ನಲ್ಲ, ಅದ್ ನಾನೇ. ಬನ್ನಿ, ಇಷ್ಟೊತ್ತು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಕೂತ್ಕೊಳ್ಳಿ. ಇವರು ವೇದಾಂತ್ ವಸಿಷ್ಠ ಅಂತ ಹೇಳಿ. ತುಂಬಾ ಚೆನ್ನಾಗಿ ಗೊತ್ತು. ಕೆಲವೊಂದು ಬಿಸ್ನೆಸ್ ಅಲ್ಲಿ ನಾವು ಇವರು ಒಂಥರ ರೈವಲ್ಸ್. ಓ, ಇವರು ಇದೇ ಪ್ರಾಪರ್ಟೀಸ್ ನೋಡ್ತಾ ಇದ್ದಾರಾ? ವಾಟ್ ಎ ಕೋ ಇನ್ಸಿಡೆನ್ಸ್ ಅಲ್ವಾ? ಅವರು ಈಗಾಗಲೇ ಏನ್ ಮಾಡಬೇಕು ಅಂತ ನಮ್ಗೆ ಹೇಳಿದ್ದಾರೆ. ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ನಾನು ಇಲ್ಲೊಂದು ರೆಸಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಿಟಿ ಮಧ್ಯದಲ್ಲಿ ಒಳ್ಳೆ ರೆಸಾರ್ಟ್ ಇಲ್ಲ. ಸೊ ಇದು ಚೆನ್ನಾಗಿ ನಡೆಯುತ್ತೆ ಅನ್ನೋದು ನನ್ನ ಅಸಂಪ್ಷನ್. ಅದು ಚೆನ್ನಾಗಿ ನಡೆದ್ರೆ ಕಮ್ಮಿ ಅಂದ್ರೂ 200ರಿಂದ 300 ಜನರಿಗೆ ಕೆಲಸ ಸಿಗುತ್ತೆ. ಅದು ಅಲ್ಲದೆ ಟೂರಿಸಂಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸಿಟಿಯಿಂದ ವೀಕೆಂಡ್ಗೆ ತುಂಬಾ ದೂರ ಹೋಗೋ ಬದಲು ಇಲ್ಲಿಗೆ ಬರ್ಬೋದು. ನಾನು ಪ್ರಾಕ್ಟಿಕಲ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀನಿ. ನಿಮ್ಗೇನನ್ಸ್ತು? ನಿಮ್ ಪ್ಲಾನ್ ಅಲ್ಲಿ ಡೈರೆಕ್ಟ್ ಆಗಿ ಇಲ್ಲ ಅಂದ್ರೂ ಇಂಡೈರೆಕ್ಟ್ ಆಗಿ ಸೋಷಿಯಲ್ ಕಾಸ್ ಇದೆ. ಹಾಗಾಗಿ ನಿಮ್ ಪ್ಲಾನು ನಮ್ಗೆ ಹಿಡಿಸಿದೆ. ಎಸ್, ಯು ಆರ್ ಎಕ್ಸಾಕ್ಟ್ಲಿ ರೈಟ್. ಫ್ಯೂಚರ್ ಅಲ್ಲಿ ನಾವು ಇಲ್ಲಿಂದಾನೇ ಇನ್ನೊಂದಷ್ಟು CSR ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ಲೀಸ್ ಇದನ್ನ ನಮಗೆ ಕೊಡಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಇಬ್ಬರು ಪ್ಲಾನ್ ಕೂಡ ಚೆನ್ನಾಗೇ ಇದೆ, ಆದ್ರೆ ಯಾರು ಕೊಡಬೇಕು ಅನ್ನೋದು ಡಿಸೈಡ್ ಮಾಡೋದೇ ಕಷ್ಟ ಆಗ್ತಾ ಇದೆ. ಓಕೆ, ನಿಮ್ಮ ಹತ್ರ ಇದಕ್ಕಿಂತ ಬೆಟರ್ ಪ್ಲಾನ್ ಏನಾದ್ರೂ ಇದೆಯಾ? ಅಫ್ಕೋರ್ಸ್, ನಮ್ಮ ಹತ್ರ ಇನ್ನೊಂದು ಪ್ಲಾನ್ ಇದೆ. ಆಕ್ಚುಲಿ ನನ್ನ ಹತ್ರ ಇದಕ್ಕಿಂತ ಸೂಪರ್ ಡೂಪರ್ ಬೆಟರ್ ಪ್ಲಾನ್ ಇದೆ. ಪ್ಲೀಸ್ ಹೇಳಿ. ಯಾವುದೇ ಬಿಸ್ನೆಸ್ ಅಲ್ಲಿ 5 years ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಜಾಪಾನ್ ಇಷ್ಟೊಂದು ಮುಂದುವರೆದಿದೆ ಅಂತಂದ್ರೆ ಅದಕ್ಕೆ ಮೂಲ ಮಂತ್ರನೇ 5 years. ಯಾವುದೇ ಕೆಲಸ ಆಗಲಿ ಅದರಲ್ಲಿ ನಾವು 5 year ಸಿಸ್ಟಮ್ ನ ಬಳಸ್ಕೊಂಡ್ರೆ ಕೆಲಸ ತುಂಬಾ ನೀಟಾಗಿರುತ್ತೆ. ಸಾರ್ಟ್ ಇಟ್, ಸೈಡ್ ಇಟ್ ಮೀನ್ಸ್ ಸ್ಮಾರ್ಟ್. ದ ಸೆಕೆಂಡ್ ಇಸ್ ಸೇಟನ್, ಇಟ್ ಮೀನ್ಸ್ ಸೆಟ್ ಇನ್ ಆರ್ಡರ್. ಅಂಡ್ ದ ಥರ್ಡ್ ಇಸ್ ಸೈಸೋ, ಹಾಗಂದ್ರೆ ಶೈನ್. ದ ಫೋರ್ತ್ ಇಸ್ ಸೇಕೆಟ್ಸು, ಹಾಗಂದ್ರೆ ಸ್ಟ್ಯಾಂಡರ್ಡೈಸ್. ದ ಫಿಫ್ತ್ ಇಸ್ ಶಿಟ್ಸುಕಿ,
ಅಂದ್ರೆ ಸಸ್ಟೈನ್. ಸ್ಟ್ಯಾಂಡರ್ಡೈಡ್ ಸಸ್ಟೈನ್. ಈ ಎಲ್ಲ ಪ್ರೊಸೆಸ್ಸು ಈ ಸಿಸ್ಟಮ್ ಅಲ್ಲಿ ಬಂದ್ರೆ ಬಿಸ್ನೆಸ್ ಹಾಳಾಗಕ್ ಸಾಧ್ಯನೇ ಇಲ್ಲ. ದುಡ್ಡನ್ನ ದುಡಿಬಹುದು, ಆದ್ರೆ ಒಂದ್ ಒಳ್ಳೆ ಐಕಾನಿಕ್ ಜಾಗದಲ್ಲಿ ಅಪಾರ್ಚುನಿಟಿ ಬಿಲ್ಡ್ ಮಾಡೋದು ನನ್ನ ಕನಸು. ಈ IS ಕಾನ್ಸೆಪ್ಟ್ ನಾನು ಆಲ್ರೆಡಿ ಪಿಚ್ ಮಾಡಿದ್ದೀನಿ. ಅಗ್ರಜ, ಇವರು ನಮ್ಮ ಪ್ರೆಸೆಂಟೇಷನ್ ಕಾಪಿ ಮಾಡಿಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ಸೋಕ್ ಬರ್ತಿದ್ದಾರೆ. ಅದು ನಿಮ್ ಪ್ಲಾನ್ ಆಗಿದ್ರೆ ನಿಮ್ಗೆ ಅವಕಾಶ ಕೊಟ್ಟಾಗ್ಲೇ ಹೇಳಬೇಕಾಗಿತ್ತು. ಅವ್ರು ಹೇಳಿದ್ಮೇಲೆ ಅದು ನಮ್ದು ಪ್ಲಾನ್ ಅಂತ ಹೇಳೋದು ಸರಿಯಲ್ಲ. ಅದು ಅಲ್ಲದೆ ನಾವು ನಿಮಗ್ ಪ್ರಾಪರ್ಟಿ ಕೊಟ್ರೆ ಜಾಸ್ತಿ ಲಾಸ್ ಆಗುತ್ತೆ. ಅಜಯ್ ಅವ್ರ ಕೊಟೇಶನ್ ನಮ್ಗೆ ಇಷ್ಟ ಆಯ್ತು.